ನಿನ್ ಜನ್ಮಕ್ಕೆ ಆಚೆ ಯೋಗ್ಯತೆ ಏನಂತ ಕಳಿಸಿಲ್ಲ. ಈ ಭಾಗದ ರೈತರಿಗೆ ನೀರು ಕೊಡಕ್ಕಾಗ್ತದೆ. ಈಗ ಪೂಜೆ ಮಾಡಕ್ ಯಾವ ಮುಖ ಇರ್ತದೆ? ನಾನು ಈ ಕ್ಷೇತ್ರ ಶಾಸಕ, ನಾನು ಹಾಕ್ಬೋದು, ನೀ ಯಾವ ಪ್ರಶ್ನೆ ಮಾಡಕ್ಕೆ? ಯಾವ್ಯಾವ್ರು ಯಾರ್ಯಾರು ನಿಂತ್ಕೊಂಡಿದ್ದೀವಿ? ನಾನು ಹೇಳಿನೂ ಅಲ್ಲ, ಯಾವ ವಿಚಾರದ ಅಂಜವನೂ ಅಲ್ಲ. ಸಾಧನೆ ಜನಗಳಿಗೆ ಇನ್ನೂ ಯೋಗ್ಯರು ಪ್ರಸ್ತಾವ ಬರ್ತಾ ಇದ್ದಾರೆ. ಕೂತ್ಕೊಂಡು ಪಟ್ಟಿ ಮಾಡ್ರಪ್ಪ, ಯಾವ್ಯಾವ ವಿಚಾರದಲ್ಲಿ ಏನೇನು ಮಾಡ್ತಾರೆ ನೋಡ್ಕೊಳಪ್ಪ. ಮಾಧವ ಮಂತ್ರಿ ನಾಳೆ ಆಧುನೀಕರಣ ನೀರೇ ಮಾಡಿಸ್ತಾ, ರಾಮಸ್ವಾಮಿ ನಾಳೆ ಆಧುನೀಕರಣ ನೀರೇ ಮಾಡಿಸ್ತಾ, ನಮ್ಮ ಇವತ್ತು ಸುತ್ತಕಡೆ ಕೆಳಭಾಗದಲ್ಲಿ ಬರ್ತಕ್ಕಂಥ ಎಪ್ಪಕೋಡಿಯಲ್ಲಿ ಗುರುಕೂರಿರಲಿ ಬಾ ನಿಮ್ಮೂರದೆ ಬಹಳ ಜನ ನಮ್ಮ ಹೋದ್ಸರಿ ಇದ್ದಾಗ ನಾಲಾಧುನೀಕರಣ ಮಾಡಿಸ್ತಾರೆ. ಯಾರು ಎಲ್ಲದಕ್ಕಿಂತ ನೀನು ಪಕ್ಕದಲ್ಲೇ ತಿಪ್ಪಾನಹಳ್ಳಿ ಮಾರ್ಕೆಟ್ ಹೋಗಿದ್ದರು. ನಾನು ಮಕ್ಕಳಾಗಿ ಜ್ಞಾಪಕ ಬಂದಿದ್ರು. ಏನಾಯ್ತು ಇವತ್ತು ಮಾತಾಡ್ತಾ ಇರ್ತಕ್ಕಂಥ ನಿನ್ನ ಯೋಗ್ಯತೆಗೆ ಯಾವ ಭಾಗಕ್ಕೆ ನೀರಿಗೋಸ್ಕರ ಅದನ್ನು ಮಾಡಿದ್ದು? ನಿನ್ಗೆ ಇಚ್ಛಾಶಕ್ತಿ ಇದ್ದರೆ ನಿಮ್ಮ ನಾಯಕನೇ ಮುಖ್ಯಮಂತ್ರಿ ಮಾಡಿಸ್ಬಿಟ್ಟು ಮಾಡೋರಿಗೆ ಅಡ್ಗಾಲ, ಓಡೋರಿಗೆ ಕೊಡಗಾಲ. ನಾನೇನ್ ಮಾಡಿ ಜನರಿಗೆ ಬದಲಾವಣೆಗೆ 20 ಅಡಿ ರಸ್ತೆಗೆ ಒಪ್ಕೊಂಡು ಸೈಟ್ ಹಚ್ಬಿಟ್ಟು ಮೂಲ ನಿವೇಶನ ಅಂದ್ರೆ ಮೂಲ ನಿವೇಶನ ಟ್ರಯಾಂಗಲ್ ಶೇಪ್ ನಿವೇಶನ ನಂಬರ್ ಕೊಟ್ಟಿದ್ದೆ. ಆ ಬಡವಣಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಧಿಕ್ಕರಿಸಿ ಯಾರ ನಾಮಾಂಕಿತ ಆಗ್ತಿದೆ? ನಾಚಿಕೆ ಆಗಲ್ವಾ? ಒಂದು ಚರಂಡಿ ಬಂದು ಒಂದು ವಾಟರ್ ಸಪ್ಲೈ ಪೈಪ್ ತಿರುಗಾಡಕ್ಕೆ ರಸ್ತೆ ಕೊಡ್ತಾರೆ. ಈ ಸಾಮಾನ್ಯ ಪರಿಜ್ಞಾನ ಇರ್ತಕ್ಕಂಥ ವ್ಯಕ್ತಿ ಏನೇನೋ ಮಾತಾಡ ಯಾರಪ್ಪ 33 ರೈತರಿಗೆ ಪದೇ ಪದೇ ಭೂಮಾಲೀಕರ ಪರವಾಗಿದ್ದರು. ನಾನು ಯಾರು ಮಾತಾಡೋ ಬಗ್ಗೆ ನಾಡಿಗೆ ನ್ಯಾಯ ಸಿಗೋದಕ್ಕೆ ನ್ಯಾಯಾಲಯದ ವಿಚಾರದಲ್ಲಿ ಯಾರೋ ಇದಕ್ಕೆ ಎತ್ಕೊಂಡಿದ್ರು ಹೇಳ್ಬೇಕಾ? ನಾವು ಸುಳ್ಳು ಹೇಳ್ಕೊಂಡು ದಾಖಲೆಲ್ಲ ತಿಳ್ಸ್ಕೊಂಡಿದ್ರೆ ಅಂಬೇಡ್ಕರ್ ಭವನ ನಾ ಮಾಡೋದಂತ ಸುಳ್ಳು ಹೇಳಿದ್ರೆ ಅಂತವ ನಾವು. ನೀನ್ 100 ನಾ ತಂದಂತ ಮೊರಾರ್ಜಿ ಶಾಲೆನ 1.25 ವರ್ಷ ಆಗಿ ಉದ್ಘಾಟನೆ ಮಾಡಿದ್ದೀನಿ. ಯೋಗ್ಯತೆಗೆ ಆ ಶಾಲೆ ಪ್ರಾರಂಭ ಆಗಿಲ್ಲ, ಪೂರ್ಣ ಆಗಿದೆ ಕಾರ್ಯಕ್ರಮ. ನಮ್ಮವ್ರ ಮೇಲೆಲ್ಲ ಬಹಳ ದಂಡೆತ್ತಿದ್ದೆ. ಪಾಲಿಟೆಕ್ನಿಕ್ ಬುದ್ಧಿ ಪೂಜೆಗೆ ಹೋಗ್ಬಿಟ್ಟು ದಂಡೆತ್ತಿದ್ದೆ. ನಿನ್ನ ಹಣೆ ಬರಲ್ಲ ಜನ ಮಾತಾಡಿದ ಸ್ವಲ್ಪ ತೋಡ್ಕೋ. ಇನ್ನೂ 1.5 ವರ್ಷ ಆಗಿಲ್ಲ. ನಿಮ್ ಲೀಡರ್ ಹೆಸರು ನಿಮ್ಮ ಬಾಳಗ ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮ ಇನ್ನು ಬಹಳಷ್ಟು ಕೆಲಸ ಕಾರ್ಯಗಳಿದ್ದಾರೆ, ಬಹಳಷ್ಟು ಏನ್ ತಂದಿದ್ಯಾ ದಯವಿಟ್ಟು ಮಾಹಿತಿ ಬೇಕು. ನಮ್ಮ ಕಾಂಗ್ರೆಸ್ನ ಕೇಂದ್ರ ಸರ್ಕಾರ ಇದ್ದಾಗ ಮಾಹಿತಿ ಬೇಕು ಕಾಯ್ದೆ ತಂದು ಕೊಟ್ಟಿದ್ದೀವಿ. ಮುಚ್ಕೊಳ್ಳೋ ಪ್ರಶ್ನೆನೇ ಇಲ್ಲ, ಕೇಳೋ ಅಂತ ಅವಕಾಶವೇ ಇಲ್ಲ. ನಿನಗೆ ತಿಳುವಳಿಕೆ ಜ್ಞಾನ ಇದ್ರೆ 1.5 ವರ್ಷದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾನು ಎಷ್ಟು ಗ್ರಾಮಗಳ ಹೊರಗಿನ ರಸ್ತೆ ಚರಂಡಿಗೆ ಅವಕಾಶ ಮಾಡಿಕೊಟ್ಟಿದ್ದೆ. ಮಾಹಿತಿ ಕೇಳಿದ್ರೆ ನಿಮಗೆ ಕೊಡ್ತಾರೆ, ಪಟ್ಟಿ ಮಾಡ್ತಪ್ಪ. ಯಾವ್ಯಾವ ವಿಚಾರದಲ್ಲಿ ಏನೇನು ಮಾಡ್ತಾರೆ ನೋಡ್ಕೊಳಪ್ಪ. ಮಾಧವ ಮಂತ್ರಿ ನಾಳೆ ಆಧುನೀಕರಣ ನೀರೇ ಮಾಡಿಸ್ತಾ, ರಾಮಸ್ವಾಮಿ ನಾಳೆ ಆಧುನೀಕರಣ ನೀರೇ ಮಾಡಿಸ್ತಾ, ನಮ್ಮ ಇವತ್ತು ಸುತ್ತಕಟ್ಟೆಯಲ್ಲಿ ಕೆಳಭಾಗದಲ್ಲಿ ಬರ್ತಕ್ಕಂಥ ಎಪ್ಪಕೋಡಿರಲಿ ತುರುಗನೂರು ಇರಲಿ ಬಾ ನಿಮ್ಮೂರದೆ ಹೆಬ್ಬಾಳ ಜನ ನಾನು ಹೋದ್ಸರಿ ಇದ್ದಾಗ ನಾಲಾಧುನೀಕರಣ ಮಾಡಿಸ್ತಾರೆ. ಯಾರು ಎಲ್ಲದಕ್ಕಿಂತ ನೀನು ಪಕ್ಕದಲ್ಲೇ ತಿಪ್ಪನಹಳ್ಳಿ ಮಾರ್ಕೆಟ್ ಹೋಗಿದ್ದೆ. ನಾವು ಯಾವುದು ಮಂಪರಾಗಿ ಜ್ಞಾಪಕ ಬಂದಿಲ್ಲ. ಏನಾಯ್ತು ಇವತ್ತು ಮಾತಾಡ್ತಾ ಇರ್ತಕ್ಕಂಥ ನಿನ್ನ ಯೋಗ್ಯತೆಗೆ ಯಾವ ಭಾಗಕ್ಕೆ ನೀರಿಗೋಸ್ಕರ ಅದನ್ನು ಮಾಡಿದ್ದು?
ನಿನಗೆ ಇಚ್ಛಾಶಕ್ತಿ ಇದ್ದರೆ ನಿಮ್ಮ ನಾಯಕನೇ ಮುಖ್ಯಮಂತ್ರಿ ಇದ್ದಾಗ ಮಾಡಿಸ್ಕೊಂಡಿಸ್ಬೇಕಿತ್ತು. ಮಾಡೋರಿಗೆ ಅಡ್ಗಾಲ, ಓಡೋರಿಗೆ ತೊಡಗಾಲ. ಒಂದೇ ಒಂದು ವಿಚಾರದಲ್ಲಿ ಕಂದಗಾಲ ಕೆರೆಗೆ ಆ ನೀರು ಸೋಕೆ ಆಗಿತ್ತಲ್ಲ, ನಿಲ್ಸಕ್ಕೆ ಏನ್ ಬೇಕಾಗಿತ್ತು? ಒಂದು ಗೇಟ್. ಆ ಗೇಟ್ ಹಾಕ್ಸಕ್ಕೆ ಯೋಗ್ಯತೆ ಇದ್ದರು ಕಂದಗಾಲ ಕೆರೆ ಹತ್ರ ನಿಂತ್ರೆ ನನ್ನ ಬಗ್ಗೆ ಮಾತಾಡ್ತೀಯಾ? ಏನಪ್ಪ